ಹಲೋ ಎವ್ರಿವನ್, ವೆಲ್ಕಮ್ ಟು ಟೆಕ್ನಿಕಲ್ ಕನ್ನಡ ಚಾನಲ್. ಇವತ್ತು ನೋಡೋಣ AWS ಅಮೆಜಾನ್ ವೆಬ್ ಸರ್ವಿಸಸ್ ರಿಗಾರ್ಡಿಂಗ್ ವಾಟ್ ಈಸ್ ಅಮೆಜಾನ್. ಅಮೆಜಾನ್ ಅಂದರೆ ಒಂದು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇದು ಕ್ಲೌಡ್ ಪ್ರೊವೈಡರ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಗೂಗಲ್ ಡ್ರೈವ್, ಗೂಗಲ್ ಫೋಟೋಸ್, ಒನ್ ಡ್ರೈವ್ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಆರ್ ಎಲ್ಸ್ ಒಂದು ಮೂವೀಸ್ ನೋಡೋಕ್ಕೆ ನಾವು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ರೆಡಿ ನೀವು ಒಂದು ಕ್ಲೌಡ್ ಸರ್ವಿಸಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಯಾವುದಾದ್ರೂ ಥಿಂಕ್ ಮಾಡಿದ್ದೀರಾ? ಯಾವುದೋ ಒಂದು ನಿಮ್ಮದು ಮೊಬೈಲಲ್ಲಿ ಫೋಟೋಸ್ ಇರುತ್ತೆ, ಆ ಫೋಟೋಸನ್ನು ನೀವು ಏನು ಮಾಡ್ತೀರಾ, ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಮಾಡ್ತೀರಾ. ಏನಾದರೂ ಒಂದು ಫೈಲ್ಸ್ ಇರುತ್ತೆ, ಯಾವುದೋ ಒಂದು ಫೋಲ್ಡರ್ಸ್ ಇರುತ್ತೆ, ಇದನ್ನೆಲ್ಲ ತಗೊಂಡ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಗೂಗಲ್ ಡ್ರೈವ್ನಲ್ಲಿ ಮೂವ್ ಮಾಡ್ತಾ ಇದ್ದೀವಿ. ಅದು ಎಲ್ಲೋ ಒಂದು ಕಡೆ ಸೇವ್ ಮಾಡ್ತಾ ಇದೆ. ಸೊ ನಮ್ಗೆ ಇದರಿಂದ ಅಡ್ವಾಂಟೇಜ್ ಏನಾಗ್ತಾ ಇದೆ ಅಂದರೆ, ನಮ್ಮ ಮೊಬೈಲಲ್ಲಿ ಇರೋದು ಸ್ಪೇಸ್ ಹೆಚ್ಚಾಗ್ತಾ ಇಲ್ಲ. ನಮ್ಮದು ಸ್ಟೋರೇಜನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ನಾವು ಯಾವಾಗಾದರೂ ಅಷ್ಟೇ, ನಾವು ಯಾವಾಗ ನಮಗೆ ಬೇಕಾಗುತ್ತೋ, ನಮಗೆ ರಿಕ್ವೈರ್ಮೆಂಟ್ ಇರುತ್ತೋ ಆ ಟೈಮಲ್ಲಿ ನಾವು ಇದನ್ನು ಆಕ್ಸೆಸ್ ಮಾಡ್ಕೋಬೋದು. ನಮ್ಮ ಫೋಟೋಸನ್ನು ಇರಲಿ, ನಮ್ಮ ಫೈಲ್ಸನ್ನು ಇರಲಿ, ಥ್ರೂ ಗೂಗಲ್ ಡ್ರೈವ್, ಒನ್ ಡ್ರೈವ್, ಜಿಮೇಲ್, ಇವೆಲ್ಲ ಏನಂದರೆ ಇದು ಎಲ್ಲೋ ಒಂದು ಕಡೆ ನಿಮ್ಮ ಡೇಟಾನ ಎಲ್ಲೋ ಒಂದು ಕಡೆ ಸೇಫಾಗಿ ಇಡ್ತಾ ಇದೆ. ಸೊ ನಿಮಗೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಆ ಟೈಮಲ್ಲಿ ನೀವು ಆಕ್ಸೆಸ್ ಮಾಡಲಿಕ್ಕೆ ನಿಮಗೆ ಒಂದು ಇಂಟರ್ಫೇಸನ್ನು ಪ್ರೊವೈಡ್ ಕೊಡ್ತಾ ಇದೆ. ಸೊ ಈ ಟೆಕ್ನಾಲಜಿನ ನಾವೇನಂತೀವಿ, ಕ್ಲೌಡ್ ಟೆಕ್ನಾಲಜಿ ಅಂತೀವಿ. ಸೊ ಅದೇ ರೀತಿ ಅಮೆಜಾನ್ ವೆಬ್ ಸರ್ವಿಸ್ ಕೂಡ ಒಂದು ಕ್ಲೌಡ್ ಟೆಕ್ನಾಲಜಿ. ಹಾಗೇನೆ ಇವಾಗ ಕಂಪ್ನೀಸ್ ಎಲ್ಲ ಏನಾಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರಿಂದ ಬಂದುಬಿಟ್ಟು ಕ್ಲೌಡ್ಗೆ ಮೂವ್ಮೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಕೇಳಿರ್ಬೋದು ಎಷ್ಟೋ ಕಡೆ ಫ್ರೆಂಡ್ಸ್ ಕಡೆಯಿಂದ ಇರಲಿ, ಎಲ್ಲೋ ಕಡೆಯಿಂದ ಇರಲಿ, ಒಂದು ಪ್ರಾಜೆಕ್ಟ್ ಇದೆ, 6 ಮಂತ್ ಪ್ರಾಜೆಕ್ಟ್ ಇದೆ, 1 ಇಯರ್ ಪ್ರಾಜೆಕ್ಟ್ ಇದೆ, 5 ಇಯರ್ಸ್ ಇದೆ. ಯಾವುದೇ ಕಂಪ್ನಿಗೆ ಒಂದು ಪ್ರಾಜೆಕ್ಟ್ ಏನೋ ಸಿಕ್ಕಿರುತ್ತೆ, ಅದು ಒಂದು ಶಾರ್ಟ್ ಟರ್ಮ್ಗೆ ಸಿಕ್ಕಿರುತ್ತೆ. ಆರ್ ಎಲ್ಸ್ ಕೆಲವೊಂದು ಪ್ರಾಜೆಕ್ಟ್ ಲಾಂಗ್ ಟರ್ಮಿಗೂ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾರ್ಟಪ್ ಕಂಪನಿ ಇದೆ, ಅಲ್ಲಿ ಒಂದು ರಿಕ್ವೈರ್ಮೆಂಟ್ ಬಂದಿದೆ, ನಮ್ಮ ಪ್ರಾಜೆಕ್ಟ್ ಇದೆ, ಈ ಪ್ರಾಜೆಕ್ಟನ್ನು ನೀವು ರನ್ ಮಾಡಿ ಅಂತ. ದೆನ್ ಆ ಕಂಪನಿಗೆ ಸದ್ಯದಲ್ಲಿ ಒಂದು 3 ಸರ್ವರ್ಸ್ ಇದ್ದರೆ ಸಾಕು. ಸೊ ಇದಕ್ಕೆಲ್ಲ ಕಂಪ್ನೀಸ್ ಏನು ಮಾಡಬೇಕು, ಇವಾಗ ಸರ್ವರ್ಸನ್ನು ಪರ್ಚೇಸ್ ಮಾಡಬೇಕು, ಅದರ ಜೊತೆ ಮೇಂಟೆನೆನ್ಸನ್ನು ನೋಡಬೇಕು, ಅದಕ್ಕೆ ಲೀಸ್ ಲೈನ್ಸ್, ಪವರ್, ಟೆಕ್ನಿಷಿಯನ್ಸ್, ಇಂಜಿನಿಯರ್ಸ್, ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಅದನ್ನು ಕೇರ್ ತಗೋಬೇಕು ಆ ಸರ್ವರ್ಗೆ. ಸೊ ಇದೆಲ್ಲ ಇವಾಗ ವರ್ಕೌಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಕಂಪ್ನೀಸ್, ಅದೇ ಟೈಮಲ್ಲಿ ಆ ಪ್ರಾಜೆಕ್ಟ್ ಬಂದುಬಿಟ್ಟು ಏನೋ ಅವ್ರ ಕಡೆಯಿಂದ ಲಾಸ್ ಆಗೋಯ್ತು, ವಾಪಸ್ ತಗೊಂಡ್ಬಿಟ್ರು ಪ್ರಾಜೆಕ್ಟನ್ನು, ದೇ ಟೈಮ್ ಕಂಪ್ನಿಗೆ ಲಾಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇವಾಗ ಯಾವುದೇ ಕಂಪ್ನೀಸಲ್ಲಿ ಹೆಚ್ಚು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿಗೆ ಇವಾಗ ಮೂವ್ ಆಗ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲ ಈಗ ಕ್ಲೌಡ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಕ್ಲೌಡ್ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಇದು ಒಂದು ಆನ್ ಡಿಮಾಂಡ್ ಡೆಲಿವರಿ ಆಗಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೇ ಒಂದು ಸರ್ವರ್ಸ್ ಬೇಕು, ನೀವು ಒಂದು ಕ್ಲೌಡಲ್ಲಿ ಒಂದು ಸರ್ವರ್ಸನ್ನು ಪರ್ಚೇಸ್ ಮಾಡಬಹುದು. ಒಂದು ಡೇಟಾಬೇಸ್, ಸ್ಟೋರೇಜ್, ಅಪ್ಲಿಕೇಶನ್, ಅದೇ ರೀತಿ ನಿಮಗೆ ಯಾವುದೇ ರೀತಿ IT ರಿಸೋರ್ಸಸನ್ನು ಬೇಕು, ಅದೆಲ್ಲ ನೀವು ಬಂದುಬಿಟ್ಟು ಏನು ಮಾಡ್ತೀರಾ, ಒಂದು ಕಡೆ ಕ್ಲೌಡಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನನಗೆ ಒಂದು ಸರ್ವರ್ಸ್ ಬೇಕು ಇವಾಗ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಟೆಕ್ನಾಲಜಿ ಬಂದುಬಿಟ್ಟು ನಿಮಗೆ ಎಲ್ಲಿ ಸಿಗ್ತಾ ಇದೆ, ಒಂದು ಕ್ಲೌಡ್ ಸರ್ವಿಸ್ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಈ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಬರೀ AWS ಅಷ್ಟೇ ಅಲ್ಲ, ಇದರಲ್ಲಿ ಅಜೂರ್ ಕೂಡ ವರ್ಕ್ ಆಗ್ತಾ ಇದೆ, GCP ಕೂಡ ವರ್ಕ್ ಆಗ್ತಾ ಇದೆ. ಇದೇ ರೀತಿ ತುಂಬ ಅಷ್ಟು ಇದೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅವೆಲ್ಲ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಇವಾಗ ನೀವು ಇದೆಲ್ಲ ಏನೋ ಒಂದು ರಿಕ್ವೈರ್ಮೆಂಟ್ ಇದೆ, ಈ ರಿಕ್ವೈರ್ಮೆಂಟ್ ನಿಮಗೆ ಥ್ರೂ ಇಂಟರ್ನೆಟ್ ಸಿಗುತ್ತೆ. ಯಾಕೆ ಅಂದರೆ ಅದು ಎಲ್ಲೋ ಒಂದು ಕಡೆ ಸ್ಟೋರ್ ಇದೆ, ಬಸ್ ಅಲ್ಲಿಂದ ನೀವೇನು ಮಾಡ್ತಾ ಇದ್ದೀರಾ, ಆಕ್ಸೆಸ್ಸನ್ನು ಮಾಡ್ತಾ ಇದ್ದೀರಾ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರ್ವರ್ಸನ್ನು ನೀವು ತಗೊಂಡಿದ್ದೀರಾ ಕ್ಲೌಡಲ್ಲಿ, ಅದು ಅವರ್ಲಿ ಚಾರ್ಜಸ್ ಇರುತ್ತೆ. ಇದು ಒಂದು ಪೇ ಆ್ಯಸ್ ಯು ಗೋ ಮಾಡೆಲ್ಗಿದೆ. ಇದರಲ್ಲಿ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟೇ ಅಮೌಂಟನ್ನು ನೀವು ಕ್ಲೌಡ್ ಸರ್ವಿಸಿಗೆ ಕೊಡ್ತಾ ಇದ್ದೀರಾ ಅಷ್ಟೇ. ಸೊ ಇದರಿಂದ ನಿಮ್ಮದು ಕಾಸ್ಟ್ ಕೂಡ ಇದರಲ್ಲಿ ತುಂಬ ಉಳಿಯುತ್ತೆ. ಅದೇ ರೀತಿ ನೋಡೋಣ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ ಅಂತ. ನಿಮಗೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ. ಫ್ಲೆಕ್ಸಿಬಿಲಿಟಿ ಅಂದರೆ ನಿಮಗೆ ಇದರಲ್ಲಿ ಬಂದುಬಿಟ್ಟು ನನಗೆ ವಿಂಡೋಸ್ OS ಸರ್ವರ್ ಬೇಕು, ಆರ್ ಎಸ್ ನನಗೆ ಲೈನೆಕ್ಸ್ ಬೇಸ್ OS ಬೇಕು, ಅಥವಾ ಸ್ಟೋರೇಜ್ ಬೇಕು, ನನಗೆ 8 GB ರ್ಯಾಮ್ ಬೇಕು, 30 GB ರ್ಯಾಮ್ ಬೇಕು, 100 GB ರ್ಯಾಮ್ ಬೇಕು. ಇದೆಲ್ಲ ನಿಮಗೆ ಫೆಸಿಲಿಟಿ ನಿಮ್ಮ ಪ್ರಕಾರನೇ ಕ್ಲೌಡಲ್ಲಿ ನೀವು ಕಾನ್ಫಿಗರ್ ಮಾಡಿಬಿಟ್ಟು ತಗೋಬೋದು. ಮತ್ತು ಇದರಲ್ಲಿ ಬಂದುಬಿಟ್ಟು ಇದು ಒಂದು ಕಾಸ್ಟ್ ಎಫಿಷಿಯನ್ಸಿಯಲ್ಲಿ, ನಾನು ಇವಾಗ ಜಸ್ಟ್ ಹೇಳಿದೆ ನಿಮಗೆ, ನೀವು ಯಾವುದೇ ಸರ್ವರನ್ನು ಎಷ್ಟೊತ್ತು ನೀವು ಯೂಸ್ ಮಾಡ್ತೀರಾ ಅಷ್ಟೇ ನೀವು ಅಮೌಂಟ್ ಕೊಡಬೇಕು. ನಾಟ್ ಓನ್ಲಿ ಸರ್ವರ್, ಯಾವುದೇ ಸರ್ವಿಸನ್ನು ನೀವು ಎಷ್ಟೊತ್ತು ಯೂಸ್ ಮಾಡ್ತೀರಾ, ಎಷ್ಟು ಅವರ್ ಯೂಸ್ ಮಾಡ್ತೀರಾ, ಅದಕ್ಕೆ ಅಷ್ಟೇ ನೀವು ಪೇಮೆಂಟನ್ನು ಕೊಡಬೇಕಾಗ್ತದೆ.
ಮತ್ತು ಇದರಲ್ಲಿ ಸ್ಕೇಲೆಬಿಲಿಟಿಯಲ್ಲಿ ಬಂದರೆ ನಾನು ಇವಾಗಷ್ಟೇ ಹೇಳಿದೆ ನಿಮಗೆ ಇವಾಗ 3 ಸರ್ವರ್ಸ್ ರಿಕ್ವೈರ್ಮೆಂಟ್ ಇದೆ. ಕಂಪ್ನಿ ಸ್ಟಾರ್ಟ್ ಆಗಿಬಿಟ್ಟು ಒಂದು 5 ಮಂತ್ ಹೋಯಿತು, ಲೈಕ್ 1 ಇಯರ್ ಆಯಿತು, ನಿಮಗೆ ಬಿಸ್ನೆಸ್ ಗ್ರೋತ್ ಆಯಿತು. ಬಿಸ್ನೆಸ್ ಗ್ರೋತ್ ಆದ್ಕೊಳ್ಳಿ ನಿಮಗೆ 100 ಸರ್ವರ್ ರಿಕ್ವೈರ್ಮೆಂಟ್ ಇದೆ. ದಟ್ ಟೈಮ್ ನೀವು 1 ಕ್ಲಿಕ್ಕಲ್ಲಿ 100 ಸರ್ವರ್ಸನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಅದೇ ರೀತಿ AWS ನಿಮಗೆ ಬಂದುಬಿಟ್ಟು ಎಂಡ್ ಟು ಎಂಡ್ ಪ್ರೈವಸಿನ ಕೊಡುತ್ತೆ. ಸೊ ಇದರಲ್ಲಿ ಇದು ತುಂಬ ಸೆಕ್ಯೂರ್ ಆಗಿದೆ. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.